ಇಂದ ಸ್ವಾಗತ ಸುಸ್ವಾಗತ. ನಾವಿವತ್ತು 2025ನೇ ಜನವರಿ ಈ ವರ್ಷದ ಜನವರಿ ತಿಂಗಳ ಇಂಪಾರ್ಟೆಂಟ್ ಡೇಟ್ಸ್ ಅಂಡ್ ಥೀಮ್ಸ್ ಅಂದರೆ ಮುಖ್ಯವಾದ ದಿನಗಳು ಮತ್ತು ಅವುಗಳ ಧ್ಯೇಯವಾಕ್ಯ ಅಥವಾ ಘೋಷವಾಕ್ಯಗಳನ್ನು ನಾವು ಇವತ್ತು ಚರ್ಚೆ ಮಾಡೋಣ. 2 ಜನವರಿ 2025 ಪ್ರಮುಖ ದಿನಗಳು ಮತ್ತು ಘೋಷವಾಕ್ಯಗಳು. ನೋಡಿ, ಮೊದಲನೇ ಕಾಲಮಲ್ಲಿ ದಿನಾಂಕ, ದಿನಾಚರಣೆ ಮತ್ತು ಅವುಗಳ ಘೋಷವಾಕ್ಯ ಥೀಮ್ ಏನೇನಾಗಿತ್ತು ಅನ್ನೋದನ್ನ ನಾವಿವತ್ತು ನೋಡೋಣ. ಮೊದಲನೇದಾಗಿ ಜನವರಿ 1 ಜಾಗತಿಕ ಕುಟುಂಬ ದಿನವನ್ನಾಗಿ ನಾವು ಆಚರಿಸ್ತೀವಿ. ಅದರ ಧ್ಯೇಯವಾಕ್ಯ ಏನಂದ್ರೆ ಎಂಬ್ರೇಸಿಂಗ್ ಡೈವರ್ಸಿಟಿ ಅಂಡ್ ಸ್ಟ್ರೆಂಥಿಂಗ್ ಫ್ಯಾಮಿಲೀಸ್ ಅಂತ ಇದೆ. ಇದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕು. ಮತ್ತೆ ಇದನ್ನ ನಾನು KS ಕ್ಲಾಸಸ್ ಕರೆಂಟ್ ಅಫೇರ್ಸ್ ಅಂತ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲಿ ಇದನ್ನ ಶೇರ್ ಕೂಡ ಮಾಡ್ತೇನೆ. ನೀವು ಅದನ್ನ ಪ್ರಿಂಟ್ ತಕೊಂಡು ಓದ್ಕೊಳ್ಬಹುದು. ನೆಕ್ಸ್ಟ್ ಜನವರಿ 4 ವಿಶ್ವ ಬ್ರೈಲ್ ದಿನ ಅಂತ ಇದೆ. ಇದರ ಧ್ಯೇಯವಾಕ್ಯ ಏನಂದ್ರೆ ಎಂಪವರಿಂಗ್ ಥ್ರೂ ಇನ್ಕ್ಲೂಷನ್ ಅಂಡ್ ಲಿಟ್ರಸಿ ಅಂತ ಇದೆ. ಇದು ಯಾರ ನೆನಪಿಗಾಗಿ ಆಚರಿಸ್ತಾರೆ ಅಂದ್ರೆ ಲೂಯಿಸ್ ಬ್ರೈಲ್ ಅವರ ಜನ್ಮದಿನ. ನೆಕ್ಸ್ಟ್ ಜನವರಿ 9 ಪ್ರವಾಸಿ ಭಾರತೀಯ ದಿನ ಅಂತ ಆಚರಿಸ್ತೀವಿ. ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಮರಳಿ ಭಾರತಕ್ಕೆ ಬಂದಿರತಕ್ಕಂಥ ನೆನಪಿಗಾಗಿ ಇದನ್ನು ಆಚರಿಸ್ತೀವಿ. ಡಯಾಸ್ಪೋರಾಸ್ ಕಾಂಟ್ರಿಬ್ಯೂಷನ್ ಟು ವಿಕಸಿತ್ ಭಾರತ್, ಇದರ ಧ್ಯೇಯವಾಕ್ಯ ಇದೆ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವುಗಳನ್ನ ನೆನ್ಪಿಟ್ಕೊಳ್ಬೇಕು. ಜನವರಿ 10 ವಿಶ್ವ ಹಿಂದಿ ದಿನ. ವಿಶ್ವ ಹಿಂದಿ ದಿನ. ಹಿಂದಿ ಬ್ರಿಡ್ಜಿಂಗ್ ಟ್ರೆಡಿಷನಲ್ಸ್ ನಾಲೆಜ್ ಅಂಡ್ AI ಅಂತ ಇದೆ. ಅಂದ್ರೆ ಸಾಂಪ್ರದಾಯಿಕ ಹಿಂದಿ ಮತ್ತು ಈಗಿನ AI ಟೆಕ್ನಾಲಜಿ ಇವೆರಡರ ನಡುವಿನ ಒಂದು ಸೇತುವೆಯನ್ನಾಗಿ ನಾವು ಅದನ್ನು ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿದೆ. ನೆಕ್ಸ್ಟ್ ಜನವರಿ 12 ರಾಷ್ಟ್ರೀಯ ಯುವ ದಿನ ಅಂತ ಆಚರಿಸ್ತೀವಿ. ರಾಷ್ಟ್ರೀಯ ಯುವ ದಿನ ಸ್ವಾಮಿ ವಿವೇಕಾನಂದರ ಜನ್ಮದಿನದ ನೆನಪಿಗಾಗಿ ಇದನ್ನು ಆಚರಿಸ್ತೀವಿ. ಇದರ ಧ್ಯೇಯವಾಕ್ಯ ಏನಂದ್ರೆ ಇಟ್ಸ್ ಆಲ್ ಇನ್ ದಿ ಮೈಂಡ್. ಇದು 2025ರ ರಾಷ್ಟ್ರೀಯ ಯುವ ದಿನದ ಧ್ಯೇಯವಾಕ್ಯ ಆಗಿದೆ. ನೆಕ್ಸ್ಟ್ ಜನವರಿ 15 ಭಾರತೀಯ ಸೇವಾ ದಿನ ಅಂತ ಇದೆ. ನ್ಯಾಷನಲ್ ಸರ್ವಿಸ್ ಡೇ ಇನ್ ಸರ್ವಿಸ್ ಆಫ್ ದಿ ನೇಷನ್. ಅಂದ್ರೆ KM ಕಾರ್ಯಪ್ಪ ಅವರ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ದಿನ ಇದಾಗಿದೆ. ನೆಕ್ಸ್ಟ್ ಜನವರಿ 23 ಪರಾಕ್ರಮ ದಿವಸ ಅಂತ ಆಚರಿಸ್ತೀವಿ. ಪರಾಕ್ರಮ ದಿವಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನಾಚರಣೆ ನೆನಪಿಗಾಗಿ ಇದನ್ನು ಆಚರಿಸ್ತೀವಿ. ನೇತಾಜಿ ದ ಬಿಯಾಕಾನ್ ಆಫ್ ಕರೇಜ್, ಇದರ ಈ 2025ರ ಧ್ಯೇಯವಾಕ್ಯ. ಇದನ್ನ ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಜನವರಿ 24 ಅಂತಾರಾಷ್ಟ್ರೀಯ ಶಿಕ್ಷಣ ದಿನ. ರಾಷ್ಟ್ರೀಯ ಶಿಕ್ಷಣ ದಿನ ಬೇರೆ, ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಬೇರೆ. ಇದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನ. ಇದರ ಧ್ಯೇಯವಾಕ್ಯ ಲರ್ನಿಂಗ್ ಫಾರ್ ಲಾಸ್ಟಿಂಗ್ ಪೀಸ್ ಅಂತ ಇದೆ. ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಕೂಡ ಅವತ್ತೇ ಇದೆ, ಜನವರಿ 24ರಂದು. ಇದರ ಧ್ಯೇಯವಾಕ್ಯ ಏನಂದ್ರೆ ಎಂಪವರಿಂಗ್ ಗರ್ಲ್ಸ್ ಫಾರ್ ಬ್ರೈಟರ್ ಟುಮಾರೋ. ಇದರ ಧ್ಯೇಯವಾಕ್ಯವನ್ನ ನೋಟ್ ಮಾಡ್ಕೊಳ್ಬೇಕು. ಜನವರಿ 25 ರಾಷ್ಟ್ರೀಯ ಮತದಾರರ ದಿನ. ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೂರ್. ಇದರ ಧ್ಯೇಯವಾಕ್ಯ 2025. ನೆಕ್ಸ್ಟ್ ಜನವರಿ 25ರಂದು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಕೂಡ ಅವತ್ತೇ ಇದೆ. ಇದರ ಧ್ಯೇಯವಾಕ್ಯ ಸಸ್ಟೈನಬಲ್ ಜರ್ನಿ, ಟೈಮ್ಲೆಸ್ ಮೆಮೊರೀಸ್. ಇದರ ಧ್ಯೇಯವಾಕ್ಯ. ನೆಕ್ಸ್ಟ್ ಜನವರಿ 26 76ನೇ ಗಣರಾಜ್ಯೋತ್ಸವ ಇದೆ, ನಿಮಗೆಲ್ಲ ಗೊತ್ತಿರುವಂತೆ. ಇದರ ಧ್ಯೇಯವಾಕ್ಯ ಏನಾಗಿತ್ತು ಅಂದ್ರೆ ವಿಕಸಿತ್ ಭಾರತ್ ಅಂಡ್ ಭಾರತ್ ಲೋಕತಂತ್ರಕ್ಕೆ ಮಾತೃಕ. ಇದರ ಧ್ಯೇಯವಾಕ್ಯ. ಜನವರಿ 30 ಹುತಾತ್ಮರ ದಿನ ಅಂತ ಆಚರಿಸ್ತೀವಿ. ಯಾರ ನೆನಪಿಗಾಗಿ ಅಂದ್ರೆ ಮಹಾತ್ಮ ಗಾಂಧೀಜಿಯವರ ಪುಣ್ಯ ಸ್ಮರಣೆಯ ನೆನಪಿಗಾಗಿ ಇದನ್ನ ಹುತಾತ್ಮರ ದಿನ ಅಂತ ಆಚರಿಸ್ತೀವಿ. ನೆಕ್ಸ್ಟ್ ಜನವರಿ 30 ವಿಶ್ವ ಕುಷ್ಠರೋಗ ದಿನ ಅಂತ ಇದೆ. ಇದನ್ನ ಬೀಟ್ ಲೆಪ್ರೋಸಿ ಅಂತಕ್ಕಂಥ ಧ್ಯೇಯವಾಕ್ಯದೊಂದಿಗೆ ಆಚರಿಸ್ತೀವಿ. ಯಾವಾಗ ಆಚರಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್. ಜನವರಿ ತಿಂಗಳ ಕೊನೆಯ ಭಾನುವಾರದಂದು ಇದನ್ನ ಆಚರಿಸಲಾಗ್ತದೆ. ಇನ್ನು ಫೆಬ್ರವರಿ ತಿಂಗಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೇಟ್ಸ್ ಅಂಡ್ ಥೀಮ್ಸ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ನೀವು KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ನಿಮ್ಮ ಗೆಳೆಯರೊಂದಿಗೆ, ಇತರ ಸ್ಪರ್ಧಾರ್ಥಿಗಳೊಂದಿಗೆ ಈ ಚಾನೆಲ್ ಅನ್ನ ಶೇರ್ ಮಾಡಿ. ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಬಹುದು ಅಂತ ಹೇಳ್ತಾ ಹ್ಯಾವ್ ಎ ನೈಸ್ ಡೇ. ನಮಸ್ಕಾರ.